ಪೀಸ್ ಎಲ್ಲ ಸಿಗುತ್ತೆ. ನಲ್ಡಿ ಪೀಸು, ಇದು ಸಾಫ್ಟ್ ಆಗಿರೋ ಮಟನ್ ಪೀಸು ನೋಡಿ. ಉಪ್ಪ ಅಪ್ಪ ಜ್ಯೂಸಿ ಆಗಿದೆಯಾ ಪ್ಯಾಟು ಎಲ್ಲ ಸೂಪರ್. ಫಸ್ಟ್ ಇದನ್ನ ಹಂಗೆ ಒಂದು ಬೈಟ್ ಹೋಗ್ಬೇಕು. ಸೊ ಹಲೋ ವೈಸ್ ವೆಲ್ಕಮ್ ಟು ದಿನೇಶ್ ಪರ್ಸ್ಪೆಕ್ಟಿವ್. ಸೊ ಬೆಳಗ್ಗೆ 5:30 ಆಗಿದೆ. ಸೊ ಬೆಳಗ್ಗೆ 5:30 ನೋಡೋಕೆ ಬಿಸಿ ಬಿಸಿ ಮಟನ್ ಬಿರಿಯಾನಿ ಆಗಿರಲಿ, ಚಿಕನ್ ಬಿರಿಯಾನಿ ಆಗಿರಲಿ, ಚಿಕನ್ ಕಬಾಬ್ ಆಗಿರಲಿ ಎಲ್ಲ ನೋಡೋಕೆ ಬಿಸಿ ಬಿಸಿಯಾಗಿ ರೆಡಿ ಆಗ್ತಾ ಇದೆ. ಸೊ ಬಿರಿಯಾನಿ ಲವರ್ಸು ಆ್ಯಕ್ಚುಲಿ ನೋಡೋಕೆ ಬೆಳಗ್ಗೆ 5:30ಗೆ ಫುಲ್ಲು ಹಂಗೆ ವೆಯ್ಟ್ ಮಾಡ್ತಾ ಇರ್ತಾರೆ ಬಿರಿಯಾನಿ ಯಾವಾಗ ರೆಡಿ ಆಗುತ್ತೆ, ಯಾವಾಗ ಸೌದೆ ಒಳ್ಳೆ ಬಿರಿಯಾನಿ ರೆಡಿ ಆಗುತ್ತೆ ಅಂತ. ಸೊ ಇದು ಸೌದೆ ಒಳ್ಳೆ ರೆಡಿ ಮಾಡ್ತಿರೋ ಬಿರಿಯಾನಿ ಕಂಪ್ಲೀಟು ನಾಟಿ ಸ್ಟೈಲ್ ಅಂತಲೇ ಹೇಳಬೇಕು. ಸೂಪರ್ ಆಗಿದೆ ಇವರ ಪ್ರೊಸೀಜರು. ಚಿಕನ್ ಬಿರಿಯಾನಿ ಆಗಿರಲಿ, ಮಟನ್ ಬಿರಿಯಾನಿ ಆಗಿರಲಿ ಬಿಸಿ ಬಿಸಿಯಾಗಿ ರೆಡಿ ಮಾಡ್ತಾ ಇದ್ದಾರೆ. ಜನ ಬರ್ತಾ ಇದ್ದಾರೆ, ಜನ ಕೊಡ್ತಾ ಇದ್ದಾರೆ, ಜನ ಖಾಲಿ ಮಾಡ್ತಾ ಇದ್ದಾರೆ, ಅದನ್ನ ತಿರ್ಗಾ ಇನ್ನೊಂದು ಸೆಟ್ಟು ಮಾಡ್ತಾ ಇದ್ದಾರೆ. ಸೊ ಈ ಥರ ಡಿಫ್ರೆಂಟಾಗಿ, ಯೂನಿಕಾಗಿ, ಸೂಪರಾಗಿ, ಸ್ಟೈಲಾಗಿ ಬಂದಿರ್ತೀರಿ ಬಿರಿಯಾನಿನ ತಿನ್ನಿ ನೀವು. ಸೊ ಒಳಗೆ ಹೋಗ್ಬಿಟ್ಟು ಬಿಸಿ ಬಿಸಿ ಬಿರಿಯಾನಿ ನಾವು ಕೂಡ ಟ್ರೈ ಮಾಡೋಣ. ಆ್ಯಂಡ್ ಲೊಕೇಶನ್ ಬಗ್ಗೆ ಹೇಳಬೇಕು ಅಂತಂದರೆ ನಿಮ್ಗೆ ಎಲ್ರಿಗೂ ಗೊತ್ತಿರೋಗೆ ಮಾಲ್ಗಳ ಸರ್ವಿಸ್ ರೋಡು. ಸೊ ಸರ್ವಿಸ್ ರೋಡಲ್ಲಿ ನೆಕ್ಸಾ ಶೋರೂಮು ಆಪೋಸಿಟ್ಟು ನಿಯರ್ ಬೈ ನಾಗರ್ಭಾವಿ ಆಕಾಶ್ ಹೊಸಕೋಟೆ ದಮ್ ಬಿರಿಯಾನಿ. ಸೊ ಆಕಾಶ್ ಹೊಸಕೋಟೆ ದಮ್ ಬಿರಿಯಾನಿ. ಎಷ್ಟೋ ಜನ ಬೆಂಗಳೂರಿಂದ ಹೊಸಕೋಟೆ ಹೋಗ್ತಿದ್ದೀವಿ ಬಿರಿಯಾನಿ ತಿನ್ನೋಕ್ಕೆ. ಸೊ ಇವಾಗ ಹೊಸಕೋಟೆ ಸ್ಟೈಲಲ್ಲೇ ಬಿರಿಯಾನಿ ಅಂತೂ ರೆಡಿ ಮಾಡೋ ಥರ ಒಂದು ಪ್ರಯತ್ನ ಮಾಡಿದ್ದಾರೆ. ಸೊ ಡೆಫಿನೆಟ್ಲಿ ಅವ್ರದ್ದು ಟೇಸ್ಟ್ ಹೋಗ್ಬಿಟ್ಟು ಟ್ರೈ ಮಾಡೋಣ ಹೇಗಿರುತ್ತೆ ಅಂತ. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಎಕ್ಸಾಕ್ಟ್ ಲೊಕೇಶನು ಮತ್ತು ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಡೀಟೇಲ್ಸ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಸರ್ ನಮಸ್ತೆ ಸರ್. ನಮ್ಮ ಹೋಟ್ಲ್ ಹೆಸರು ಬಂದು ಆಕಾಶ್ ಹೊಸಕೋಟೆ ದಮ್ ಬಿರಿಯಾನಿ ಅಂತ. ನಮ್ಮಲ್ಲಿ 3 ಐಟಮ್ ಸ್ಪೆಷಲ್ಲು: ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಕಬಾಬು. ಮಟನ್ ಬಿರಿಯಾನಿ ಅಂತೂ ಫುಲ್ ಫೇಮಸ್ಸು. ಮಟನ್ ಬಿರಿಯಾನಿ ಬ್ಯಾಚ್ ವೈಸ್ ಮಾಡ್ತಾನೆ ಇರ್ತೀವಿ, ಖಾಲಿ ಆಗ್ತಾನೆ ಇರುತ್ತೆ ಸರ್. ಅದೇ ಹೊಸದಾಗಿ ಓಪನ್ ಮಾಡಿರೋದ್ರಿಂದ ಜನ ಆಫರ್ ಕೇಳ್ತಿದ್ದಾರೆ. ಹೊಸದಾಗಿ ಓಪನ್ ಮಾಡಿದ್ದೀರಾ, ಏನಿದೆ ಆಫರ್ ಅಂತ ಕೇಳ್ತಿದ್ದಾರೆ ಸರ್. ನಾವು ಆಫರ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗಬೇಕಾಗತ್ತೆ. ನಮಗೆ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗೋಕ್ಕೆ ಇಷ್ಟ ಇಲ್ಲ. ನಮ್ಮ ಏಮ್ ಬಂದು ಗುಡ್ ಟೇಸ್ಟ್, ಕ್ವಾಲಿಟಿ, ಕ್ವಾಂಟಿಟಿ, ಇದೇ ನಮ್ಮ ಟೇಸ್ಟ್ ಇರೋದು. ಸರ್ ನಮಸ್ತೆ ಸರ್. ನಮ್ಮ ಹೋಟ್ಲ್ ಹೆಸರು ಬಂದು ಆಕಾಶ್ ಹೊಸಕೋಟೆ ದಮ್ ಬಿರಿಯಾನಿ. ನಮ್ಮಲ್ಲಿ 3 ಐಟಮೇ ಸಿಗೋದು: ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಕಬಾಬು. ನಮ್ಮಲ್ಲಿ ಬಿರಿಯಾನಿ ರೆಡಿ ಆಗ್ತಾನೆ ಇರುತ್ತೆ, ಬ್ಯಾಚ್ ವೈಸ್ ಮಾಡ್ತಾನೆ ಇರ್ತೀವಿ. ರೆಡಿ ಆಗ್ತಾ ಇರುತ್ತೆ, ಮಾಡ್ತಾ ಇರ್ತೀವಿ, ಅದು ಖಾಲಿ ಆಗ್ತಾನೆ ಇರುತ್ತೆ. ಹಾಗಾಗಿ ಮಟನ್ ಲವರ್ಸು ತುಂಬ ಇದ್ದಾರೆ. ಬ್ಯಾಚ್ ವೈಸ್ ಹೋಗ್ತಾನೆ ಇರುತ್ತೆ ಮಟನ್ನು. ಪಕ್ಕಾ ನಾಟಿ ಸ್ಟೈಲು ಟಗರು ಮರಿ. ನಾವು ಟಗರು ಮಟನ್ ಬಿರಿಯಾನಿಗೆ ಯೂಸ್ ಮಾಡ್ತೀವಿ. ಯಾವುದೇ ರೀತಿಯ ನಾವು ಓನ್ ಮಸಾಲ ಸರ್ ನಮ್ಮದೇ. ನಾವೇ ಮನೆಯಲ್ಲಿ ನಮ್ಮ ಮನೆ ಸದಸ್ಯರೆಲ್ಲ ಫ್ಯಾಮಿಲಿ ಮೆಂಬರ್ಸು ಸೇರಿ ನಾವು ಮಸಾಲ ಪದಾರ್ಥ ಮಾಡೋದು. ಹೋಟ್ಲು ಟೈಮಿಂಗ್ಸ್ ಬಂದು ಮಂಗಳವಾರದಿಂದ ಶನಿವಾರದವರೆಗೂ 12 ಗಂಟೆಯಿಂದ 10 ಗಂಟೆವರೆಗೂ ಇರುತ್ತೆ. ಸಂಡೇ ಮಾತ್ರ ಭಾನುವಾರ 5:30 10 ಗಂಟೆವರೆಗೂ, ಅರ್ಲಿ ಮಾರ್ನಿಂಗ್ 5:30 10 ಗಂಟೆವರೆಗೂ ನಡೀತಾನೆ ಇರುತ್ತೆ ಸರ್. ಎಲ್ಲೂ ಗ್ಯಾಪ್ ಇರೋದಿಲ್ಲ. ಫುಲ್ಲು ನಾನ್ ಸ್ಟಾಪ್ ಆಗಿ ಬಿರಿಯಾನಿ ರೆಡಿ ಆಗ್ತಾನೆ ಇರುತ್ತೆ, ಬಿಸಿ ಬಿಸಿ ಸರ್ವ್ ಮಾಡ್ತಾನೆ ಇರ್ತೀವಿ ಸರ್. ಹೋಟ್ಲ್ ಹೆಸರು ಆಕಾಶ್ ಹೊಸಕೋಟೆ ದಮ್ ಬಿರಿಯಾನಿ. ನಮ್ಮ ಎಕ್ಸಾಕ್ಟ್ ಲೊಕೇಶನ್ ಬಂದು ಮಾಲ್ಗಳ ಸರ್ವಿಸ್ ರೋಡು, ನೆಕ್ಸಾ ಶೋರೂಮ್ ಆಪೋಸಿಟ್ಟು, ನಾಗರ್ಭಾವಿ ಸರ್. ಮಟನ್ ಬಿರಿಯಾನಿ, ಮಟನ್ ಎಷ್ಟು ಪೀಸ್ ಬರೋದಣ್ಣ ಒಂದು ಇದರಲ್ಲಿ? 5 ಪೀಸ್ ಬರುತ್ತಾ ಮಟನ್ನು? ರೈಸ್ ಜೊತೆಗೆ ಚಿಕನ್ ಬಿರಿಯಾನಿ. ಚಿಕನ್ ಫ್ಲೇವರ್ ಎಲ್ಲ ಕರೆಕ್ಟಾಗಿ ಹಿಡ್ಕೊಂಡಿದೆ ಅಂತಲೇ ಹೇಳಬೇಕು. ನಾನು ಆಲ್ಸೋ ನೋಡೋಕೆ ಚಿಕನ್ ಪೀಸಸ್ ಒಂದು ಸಿಕ್ಕಾಪಟ್ಟೆ ಸಾಫ್ಟ್ ಆಗಿದೆ. ಒಂದು ಪೀಸು ಕೂಡ ನಾನು ಅದರ ಇಟ್ಟು ಟೇಸ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಪೀಸು ಸಪ್ರೇಟ್ ಕೂಡ ಟೇಸ್ಟ್ ಮಾಡ್ತಾ ಇದ್ದೀನಿ. ಚಿಕನ್ ಬಿರಿಯಾನಿ ಲವರ್ಸ್ಗೆ ಚಿಕನ್ ಬಿರಿಯಾನಿ ತೊಗೊಳ್ಳಿ. ಮಟನ್ ಬಿರಿಯಾನಿ ಲವರ್ಸ್ ಬಂದರೆ ಮಟನ್ ಬಿರಿಯಾನಿ ತೊಗೊಳ್ಳಿ. ಏನಕ್ಕೆ ಅಂತಂದರೆ ಇದರಲ್ಲಿ ನಿಮಗೆ ನಲ್ಡಿ ಪೀಸ್ ಎಲ್ಲ ಸಿಗುತ್ತೆ. ನಲ್ಡಿ ಪೀಸು, ಇದು ಸಾಫ್ಟ್ ಆಗಿರೋ ಮಟನ್ ಪೀಸು ನೋಡಿ. ಉಪ್ಪ ಅಪ್ಪ ಜ್ಯೂಸಿ ಆಗಿದೆಯಾ ಪ್ಯಾಟು ಎಲ್ಲ ಸೂಪರ್. ಫಸ್ಟ್ ಇದನ್ನ ಹಂಗೆ ಒಂದು ಬೈಟ್ ಹೋಗ್ಬಿಡೋಣ. ಮಟನ್ ಲವರ್ಸ್. ನೈಸ್. ಹಂಗೆ ರೈಸ್ನ ತೆಗ್ದು ಬಾಯಲ್ಲಿಟ್ರೆ ಅದು ಹೋಗಿ ಹೋಗ್ತಾ ಇದೆ. ನನಗೆ ಪರ್ಸನಲಿ ಚಿಕನ್ ಬಿರಿಯಾನಿಯಿಂದ ಮಟನ್ ಬಿರಿಯಾನಿ ತುಂಬಾ ಇಷ್ಟ ಆಗಿದೆ. ಮಟನ್ ಬಿರಿಯಾನಿಲ್ಲ ಫ್ಲೇವರ್ ಇರುತ್ತೆ. ಮಟನ್ ಪೀಸಸ್ನೆಲ್ಲ ಇಟ್ಕೊಂಡು ಪರ್ಫೆಕ್ಟಾಗಿ ಫ್ಯಾಟ್ ಪೀಸಸ್ ಎಲ್ಲ ರೆಂಡರ್ ಆಗಿ ಸಕ್ಕತ್ತಾಗಿ ಟೇಸ್ಟ್ ಕೊಡುತ್ತೆ. ತುಂಬಾ ಸೂಪರಾಗಿದೆ.
ಸೊ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಸ್ ಯಾರು 5:30 AM ಬಿರಿಯಾನಿ ಬೇಕಂತ ಕೇಳ್ತಿರ್ತಾರಲ್ಲ ಅರ್ಲಿ ಮಾರ್ನಿಂಗ್ ಬಿರಿಯಾನಿ ಅವ್ರ ಹತ್ರ ಈ ವಿಡಿಯೋನ ಶೇರ್ ಮಾಡಿಬಿಟ್ಟು ಅರ್ಲಿ ಮಾರ್ನಿಂಗ್ ಬಿರಿಯಾನಿನ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಹೇಳಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬೆಲ್ ಐಕನ್ ಪ್ರೆಸ್ ಮಾಡಿಟ್ಟು ಆಲ್ ಐಕನ್ ಸೆಟ್ ಮಾಡಿ ಅವಾಗ ನಾನು ಹಾಕಿರೋ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅಂಡ್ ಇದು ಇನ್ಸ್ಪೈರ್ ಫ್ರಮ್ ದಿನೇಶ್, ಡೂ ವಾಟ್ ಇಸ್ ಲವ್. ಬಾಯ್.